ಅಲ್ಲ, ಈ ಅವಧಿಯೊಳಗೆ ಈ ಒಂದು ಆಗಲೇ ಹೇಳಿದಾಗೆ ನಮ್ಮ ಮೇಲೆ ತೂಗುತ್ತಿ ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಏನಿದೆ ಶಾಶ್ವತವಾಗಿ ಪರಿಹಾರ ಆಗಬೇಕು. ತಾವು ಹೇಳಿದಾಗೆ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ಇದೆ, ಕೆಲವು ರಿಪೋರ್ಟ್ ಬಂದಿದೆ. ಕಾರಣ ಕೆಲವು ಕಾಣದ ಕೈಗಳು ಮಾಡ್ತಿರುವಂಥ ದುರಾಸೆಗೆ ಮಾಡುವಂಥ ಒಂದು ತಪ್ಪೇನಿದೆ, ಅದಕ್ಕೆ ಆ ಕೆಂಪು ಕಲರ್ ಬರಲಿಕ್ಕೋಸ್ಕರ ನಮ್ಮ ಮಲೆನಾಡಿನ ಒಂದು ಪರಂಪರೆಯ ಚೊಗುರು ಅಂತ ಏನಿದೆ ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನು ಕೆಲವು ಜನ ಏನು ಮಾಡಿದ್ರು. ಆ ಥರ ಲಾರಿ ಲೋಡ್ಗಳನ್ನು ಸ್ಯಾಂಪಲ್ ತೆಗೆದಾಗ ಕ್ಯಾನ್ಸರ್ ಅಂತಲೂ ಕೂಡ, ಅಂದರೆ ಅದು ವಿಷಾನಿಕಾರಿ ಅಂಥೇಳಿ ರಿಪೋರ್ಟು ಕೂಡ ಸಿಗ್ತಾ ಇರೋದು ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಯಾರೋ 4 ಜನ ಮಾಡ್ತಿರೋವಂಥ ಕಳ್ತನಕ್ಕೆ ಇಡೀ ಅಡಿಕೆ ಬೆಳೆಗಾರರನ್ನ, ಇಡೀ ಈ ಒಂದು ದಂಧೆ ಮಾಡ್ತಿರೋ ವರ್ತಕರನ್ನ ಬಲಿಪಶುವನ್ನು ಮಾಡಬಾರ್ದು ಅಂತೇಳಿ ಆ ದಿಕ್ಕಲ್ಲೂ ಕೂಡ ನಮ್ಮ ಕರ್ತವ್ಯ ಇದೆ. ನಾವೆಲ್ಲ ಮಲೆನಾಡು, ನಮ್ಮ ಸೌತ್ ಇಂಡಿಯಾ, ಕೇರಳದಿಂದ ಹಿಡಿದು ನಾವೇ ಸಂಸತ್ ಸದಸ್ಯರು ಇದಕ್ಕೆ ಶಾಶ್ವತವಂತ ಪರಿಹಾರವನ್ನು ಈ ಒಂದು ಅವಧಿಯಲ್ಲಿ ತರಲಿಕ್ಕೆ ಅನ್ಬೇಕು. ಎಲ್ಲ ರೀತಿಯಿಂದ ಶತ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಮೊನ್ನೆ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ ಒಂದು 8 ಲೋಡು ಏನು ಸೀಸ್ ಆಯಿತು, 1 ಲಾರಿ ಲೋಡು ನಮಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಅಂದರೆ ದಟ್ ಮೀನ್ಸ್ ಅಡಲ್ಟ್ರೇಷನ್ ಇದೆ ಅಂತೇಳಿ. ಇನ್ನು ಉಳಿದ ದಟ್ ಮೀನ್ಸ್ ಪಾಸಿಟಿವ್ ಬಂದಿದೆ, ಇನ್ನು ಉಳಿದ ನೆಗೆಟಿವ್ ಬಂದಿದೆ, ಅಡಲ್ಟ್ರೇಷನ್ ಇದೆ ಅಂತ ಬಂದಿದೆ. ಈ ಥರ ಯಾವುದೋ 1 ಲೋಡಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ 10 ಕಡೆ ನೀವು ಹೇಳಿದಂಗೆ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ ಬಂದಿದೆ, ಅಡಲ್ಟ್ರೇಷನ್ ಇಲ್ಲ ಅಂತ ಬಂದಿದೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಕಾದ ಸರ್ಕಾರಗಳು. ಸೊ ಆ ದಿಕ್ಕಲ್ಲಿ ಈ ಒಂದು ಪ್ರತಿ ವರ್ಷ ನನಗೆ 10-15 ವರ್ಷದಿಂದ ಇದೇ ರೀತಿ ಪ್ರೆಸ್ಮೆಂಟ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರ ಸಿಗಲಿಕ್ಕೆ ನಮ್ಮ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಉಳಿದಂಥ ಅವಧಿಯೊಳಗೆ ಒಂದು ಶಾಶ್ವತವಾಗಿ ಇದು ಅಡಲ್ಟ್ರೇಷನ್ ಇದು ಒಂದು ಕಡೆ ಆದರೆ ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅನ್ನೋದು ಒಂದು ಲ್ಯಾಬ್ ರಿಪೋರ್ಟನ್ನು ವರ್ಲ್ಡ್ ಹೆಲ್ತ್ ಸೆಂಟರ್ಗೂ ಕೂಡ ನಾವು ಪ್ರೂವ್ ಮಾಡಬೇಕಾಗಿದೆ. ಮೊನ್ನೆ ಶ್ರೀಲಂಕಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಲಿ ಅಡಿಕೆನೇ ವಿಷ ಹಾನಿಕಾರಕ, ಕ್ಯಾನ್ಸರ್ ಹಾನಿಕಾರಕ ಅನ್ನೋಂಥ ಒಂದು ರಿಪೋರ್ಟ್ ಅಲ್ಲಿ ಪಾಸ್ ಆಗಿದೆ. ಇನ್ನೂ ದೊಡ್ಡ ಒಂದು ಸಮಸ್ಯೆಯಲ್ಲಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ದೊಡ್ಡ ಜವಾಬ್ದಾರಿ ಇದೆ ನಮ್ಮೆಲ್ಲರದ್ದು ಕೂಡ. ಇದು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಹುಡುಕುವಂಥ ದಿಕ್ಕಿನಲ್ಲಿ ಆ ಪ್ರಯತ್ನಗಳು ಆಗ್ತಾ ಇದೆ ಸರ್.